ಈ ನಡುವೆ ಭಾವ ನಮ್ಮೇಲೆ ಸುಮ್ಮನೆ ಯಾಕೆ ಕೋಪ ಮಾಡ್ಕೋತಿದಾರಕ್ಕ? ಅವ್ರು ಪೂರ್ತಿ ಹುಷಾರಾಗೋವರೆಗೂ ಇಂಥ ಮಾತುಗಳನ್ನ ಕೇಳಿಸ್ಕೋಬೇಕು ಪರ್ಶು. ಆದ್ರೂ ಮನೆಯವ್ರನ್ನೇ ಬೈದೆ ಇನ್ ಯಾರೇನ್ ಬೈತಾರೋ? ನೀನಾಗಿರೋದಕ್ಕೆ ಅರ್ಥ ಮಾಡ್ಕೋತಿದ್ಯಾ ಅತ್ಗೆ? ಇಲ್ದಿದ್ರೆ ಡಿವೋರ್ಸ್ ಕೊಟ್ಬಿಡ್ತಿದ್ರಾ? ಕೊಟ್ರೆ ಬದುಕಕ್ಕಾಗತ್ತಾ? ನೀನು ಜಾಸ್ತಿ ಮಾತಾಡ್ತಿದ್ಯಾ ಅಹಲ್ಯ. ಭಾವ ಇರ್ಬೇಕಾದ್ರೆ ನೀನ್ ಮಾತಾಡ್ಬೇಕಿತ್ತಕ್ಕ. ಅಕ್ಕ, ಈಗ ಇವ್ರ ಹತ್ರ ಯಾಕೆ ಜಗಳ? ವಿಶಾಲ್ ಹುಟ್ಟಿದ ಬುದ್ಧಿನ ಆರ್ತಿ ತಟ್ಟೆ ಕೆಳಗ್ ಬಿದ್ದೋಯ್ತು ಅನ್ನೋ ಬೇಜಾರು ಇಲ್ಲ ಇವರಿಗೆ. ನಿಮ್ಮೇಲ್ ಬಿದ್ದಿಲ್ವಲ್ಲ ಅಂತ ಖುಷಿ ಪಡಿ ಪರ್ಶು ಮಾವ. ಅಮ್ಮ ಹಾಸಿನಮ್ಮ, ನಿನಗೆ ಹೇಳಿಲ್ಲ, ಸುಮ್ಮನೆ ಇರು. ನಿನಗೆ ನಮಸ್ಕಾರ. ಅಕ್ಕ ನೀನ್ ಬಾ. ಅಮ್ಮ ಕ್ಷಮಿಸ್ಬಿಡಮ್ಮ, ನನ್ನ ಕಾಲ್ನ ಮುಟ್ಬೇಕಾಗಿ ಬಂತು. ಅಯ್ಯೋ ಪರವಾಗಿಲ್ಲ ದೊಡ್ಡಯ್ಯ, ನಾನೇ ಕಾಲಿಡ್ಬೇಕಿತ್ತು. ನೀನ್ ಮುಂದಕ್ಕೆ ಬಂದು ನನಗೆ ಗಾಯ ಆಗದೆ ಇರೋ ಥರ ನೋಡ್ಕೊಂಡೆ. ಹೇಗ್ ನೋಡ್ದ? ಕಾಣಿಸ್ದೇ ಇದ್ಮೇಲೂ ಹೇಗ್ ನೋಡ್ದ? ನೈನಿ, ಆರ್ತಿ ತಟ್ಟೆ ತೆಗೆದು ಗಂಗಯ್ಯನ ಔಟ್ ಹೌಸ್ ಬಿಟ್ ಬಾ. ಸರಿ ದೊಡ್ಡಮ್ಮೋರೆ, ಬಾ. ಅಮ್ಮ ಗಂಗಯ್ಯ, ನಾನು ಹೋಗ್ತೀನಮ್ಮ, ನಾನೇ ಹೋಗ್ತೀನಮ್ಮ. ಪರವಾಗಿಲ್ಲ, ಬಾ. ಪರವಾಗಿಲ್ಲಮ್ಮ. ಹುಷಾರು, ಬಾ. ಅಮ್ಮ ನಾನೇ ಹೋಗ್ತೀನಮ್ಮ, ಹೋಗ್ತೀನಿ. ಅಷ್ಟಕ್ಕೂ ಮೊಳೆ ಇರೋ ಪೀಸ್ ಇಲ್ಲಿಗೆ ಹೇಗ್ ಬಂತು ಅಂತ ಯಾಕೆ ಯಾರು ಯೋಚನೆ ಮಾಡ್ತಿಲ್ಲ? ಏನ್ ಲಾಭ? ಈ ತರ ಆಗೋಕ್ ಮುಂಚೆ ಹುಷಾರಾಗಿರ್ಬೇಕು ಸಿಸ್ಟರ್. ಗಂಗಯ್ಯನ್ಗೆ ಮೊಳೆ ಚುಚ್ಕೊಂಡ್ರೆ ತಿಲೋತ್ತಮಕ್ಕನ್ಗೆ ಭಾವ ಆಡಿರೋ ಮಾತುಗಳು ಚುಚ್ಚಿರುತ್ತೆ. ಈ ಗಲಾಟೆನ ಇಲ್ಲಿಗೆ ಮುಗಿಸಿ ಹೊರಡಿ. ಈ ಕಿತಾಪತಿ ಎಲ್ಲ ನಿಂದೆ ಅಂತ ಅರ್ಥ ಆಯ್ತು ಜಾಸ್ಮಿನ್. ಈ ಸಲ ಆ ಮುದುಕ ಅಡ್ಡ ಬಂದ. ನೆಕ್ಸ್ಟ್ ಟೈಮ್ ಹಾಗಾಗ್ದೇ ಇರೋ ಹಾಗೆ ನೋಡ್ಕೋ. ಆ ಮುದ್ಕಂಗೆ ನಿಜವಾಗ್ಲೂ ಕಣ್ ಕಾಣಿಸುತ್ತೋ ಇಲ್ವೋ? ವಿಶಾಲ್, ಹೋಗಿ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ದೀರ್ಘಾಯುಷ್ಮಾನ್ ಭವ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿನ್ ತಾಯಿ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ವಿಶಾಲ್. ನೀನ್ ಹೋಗಿ ಅಮ್ಮನ ಫೋಟೋಕ್ಕೆ ನಮಸ್ಕಾರ ಮಾಡ್ಕೊಂಡ್ ಬಾ. ಅಯ್ಯೋ ವಿಶಾಲ್, ಏನ್ ವಿಶಾಲ್ ಇದು? ನಮ್ಮಮ್ಮ ನೀನು, ಅವರಲ್ಲ.
ಹಾಗನ್ಬಾರ್ದು ಕಂದ. ಗಾಯತ್ರಿ ದೇವಿ ಮೇಡಮ್ ಅವರೇ ನೀನ್ ಹೆತ್ತ ತಾಯಿ. ನೋ, ಅವ್ರ ನಮ್ಮಮ್ಮ ಅಲ್ಲ ಅಲ್ಲ ಅಲ್ಲ. ಅವತ್ ಸಾಯಂಕಾಲ 6 ಗಂಟೆಗೆ ಬರ್ತೀನಿ ಅಂತ ಹೇಳಿ ಇದುವರೆಗೂ ಬಂದಿಲ್ಲ. ಯಾಕೆ ಅಂತ ಕೇಳಿದ್ರೆ ಸತ್ತೋದ್ರು ಅಂತ ಹೇಳ್ತಾರೆ. ಹಾಗಂದ್ರೆ ಬರಲ್ಲ ಅಂತ ತಾನೆ? ಅಮ್ಮ ಬರ್ತೀನಿ ಅಂತ ಸುಳ್ಳು ಹೇಳಿದ್ರು ತಾನೆ? ಐ ಹೇಟ್ ಹರ್. ಅಯ್ಯೋ, ವಿಶಾಲ್, ಏನ್ ಮಾತಾಡ್ತಿದ್ಯಾ? ಸರ್ ಪ್ಲೀಸ್ ನೀವ್ ಕೋಪ ಮಾಡ್ಕೋಬೇಡಿ. ಚಿಕ್ಕ ಹುಡ್ಗ ಅವನು, ಗೊತ್ತಿಲ್ಲದೆ ಹಾಗೆ ಮಾತಾಡ್ತಿದ್ದಾನೆ. ಈ ಹುಡುಗನ್ ತಲೆ ಚೆನ್ನಾಗೆ ಕೆಡ್ಸಿದ್ಯಲ್ಲ ಅಕ್ಕ. ನೀನ್ ಸಾಯಿಸಿರೋ ಗಾಯತ್ರಿ ದೇವಿನ ಇನ್ಯಾವ ಜನ್ಮದಲ್ಲೂ ಅಮ್ಮ ಅಂತ ಕರೆಯಲ್ಲ, ನಿನ್ನೆ ಅಮ್ಮ ಅಂತಿದ್ದಾನೆ. ನೆಕ್ಸ್ಟ್ ಪ್ಲಾನ್ ಏನು ಅಂತ ನೋಡ್ಕೊ ನೀನೆ. ವಿಶಾಲ್, ಇಲ್ಲಿ ಬಾ ಕಂದ, ನಿನಗೋಸ್ಕರ ಪಾಯಸ ಮಾಡಿದ್ದೀನಿ. ನಾನ್ ತಿನ್ನಿಸ್ತೀನಿ ಬಾ. ಈ ಅಮ್ಮ ತಿನ್ಸಿದ್ರೆ ಮಾತ್ರ ತಿಂತೀನಿ. ವಿಶಾಲ್, ವಾಟ್ ಆರ್ ಯು ಟಾಕಿಂಗ್? ಸರ್ ಪ್ಲೀಸ್ ಸರ್, ನಾನು ಅವ್ನಿಗೆ ಅರ್ಥ ಮಾಡಿಸ್ತೀನಿ. ವಿಶಾಲ್ ಬಾಯ್ಲಿ, ಇವತ್ತು ನಿನ್ ಬರ್ತ್ಡೇ ಅಲ್ವಾ? ನೋಡು, ನೀನು ಗುಡ್ ಬಾಯ್ ತರ ಇರ್ಬೇಕು. ಅಜ್ಜಿ ಕಷ್ಟಪಟ್ಟು ನಿಂಗೋಸ್ಕರ ಪಾಯಸ ಮಾಡಿದ್ದಾರೆ. ನೀನ್ ಕುಡಿದೇ ಹೋದ್ರೆ ಅವ್ರಿಗೆ ಬೇಜಾರಾಗತ್ತಲ್ವಾ? ನಾನೇ ನಿಂಗೆ ಕುಡಿಸ್ತೀನಿ, ಆದ್ರೆ ಹೀಗೆ ಹಠ ಮಾಡಬಾರ್ದು, ಸರಿನಾ? ಥ್ಯಾಂಕ್ಸ್ ಅಕ್ಕ. ವಿಶಾಲ್ ಬರ್ಡೇಗೆ ಯಾವ ಡ್ರೆಸ್ ಹಾಕೋಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಪಳಪಳ ಅಂತ ಹೊಳೆಯೋ ಬಿಳಿ ಶರ್ಟ್ನ ರೆಡಿಯಾಗಿಟ್ಕೊಂಡು ನನಗೆ ಕೊಡ್ಬೇಕು ಅಂತ ನೀನ್ ಅಂದ್ಕೊಂಡಿದ್ದಕ್ಕೆ ಇನ್ನೊಂದ್ಸಲಿ ಥ್ಯಾಂಕ್ಸ್ ಅಕ್ಕ. ನಿನ್ ಕೈಯಾರೆ ನಂಗೆ ಕೊಡಕ್ಕ? ಬೇಡ ಕಣೋ, ಈ ಶರ್ಟ್ ನೀನ್ ಹಾಕೋಬೇಡ. ಯಾಕಕ್ಕ? ಬಿಳಿ ಕಲರ್ ನನಗೆ ಚೆನ್ನಾಗಿ ಸೂಟ್ ಆಗುತ್ತಲ್ಲ. ಅರ್ಥ ಮಾಡ್ಕೋ ಪರ್ಶು, ಇದು ನಿಂಗಲ್ಲ, ವಿಶಾಲ್ಗೆ. ದಿಸ್ ಇಸ್ ಟೂ ಮಚ್ ಅಕ್ಕ. ವಿಶಾಲ್ನ ಬೈತಾನೆ ಇರ್ತೀಯ, ಮತ್ತೆ ಬರ್ತ್ಡೇ ಅಂತ ಬಟ್ಟೆ ಕೊಡ್ತಾನೆ ಇರ್ತೀಯ. ಜೊತೆಲಿ ಹುಟ್ಟಿದ ತಮ್ಮನಿಗೋಸ್ಕರ ಒಂದ್ ಬನಿಯನ್ ಕೂಡ ಕೊಡ್ಸಿಲ್ಲ ನೀನು. ನಂಗೆ ಅವೆಲ್ಲ ಗೊತ್ತಿಲ್ಲ ಅಕ್ಕ. ಈ ಶರ್ಟ್ ನನಗೆ, ನಂದೆ, ನಾನೇ ಹಾಕೋತೀನಿ. ಸಾಯ್ಬೇಕು ಅಂತ ಆಸೆ ಇದ್ರೆ ಹಾಕೋ ಪರ್ಶು. ಏನಂತ್ಯಾ? ಏನಕ್ಕ ನೀನ್ ಹೇಳೋದು? ಸತ್ತೋಗ್ಬೇಕು ಅಂದ್ರೆ ಈ ಶರ್ಟ್ ಹಾಕೋಬೇಕಾ? ಜೋಕ್ ಮಾಡ್ತಿದ್ಯಾ ಏನು? ಪ್ರಾಣ ಹೋದ ನಂತರ ಶವದ ಮೇಲೆ ಬಿಳಿ ಬಟ್ಟೆನೆ ಹೊದಿಸ್ತಾರೆ. ನಾನು ಪ್ರಾಣ ತೆಗೆಯೋದಿಕ್ಕೆ ಈ ವೈಟ್ ಶರ್ಟ್ ತರಿಸಿದ್ದೀನಿ. ಓ ಮೈ ಸಿಸ್ಟರು, ಅಂದ್ರೆ ಇದ್ರಲ್ಲೇನಾದ್ರೂ ಎಸ್, ಫ್ಲೇಮಬಲ್ ಕೆಮಿಕಲ್ಸ್ನ ಸ್ಪ್ರೇ ಮಾಡಿಟ್ಟಿದ್ದೀನಿ. ಕೇಕ್ ಕಟ್ ಮಾಡೋವಾಗ ಅವನಿಗೆ ಈ ಶರ್ಟೇ ಹಾಕೋ ಅಂತ ಪ್ರೀತಿಯಿಂದ ನಾನು ಹಠ ಮಾಡ್ತೀನಿ. ನೀನು ಕೇಕ್ ಮೇಲೆ ಕ್ಯಾಂಡಲ್ ಇಡ್ತೀಯ. ವಿಶಾಲ್ ಉಫ್ ಅಂತ ಗಾಳಿ ಓದುವಾಗ ಭಗ್ ಅಂತ ಬೆಂಕಿ ಹತ್ಕೊಳ್ಳುತ್ತೆ. ಉಫ್ ಅನ್ನೋಷ್ಟೇ ಈಸಿಯಾಗಿ ವಿಶಾಲ್ ಪ್ರಾಣ ಗಾಳಿಲಿ ತೇಲ್ ಹೋಗುತ್ತೆ. ಬೆಂಕಿಗೆ ಆಕ್ಸಿಜನ್ ಸಿಕ್ಕಿದ್ರೆ ಇನ್ನೂ ಜೋರಾಗಿ ಉರಿಯುತ್ತಲ್ವಾ? ನೀನಿಷ್ಟು ಬೇಗ ನನ್ನ ರೂಟಲ್ಲಿ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಅಕ್ಕ. ಆದ್ರೆ ವಿಶಾಲ್ನ ಸಡನ್ ಆಗಿ ಈಗ ಸಾಯಿಸ್ಬೇಕು ಅಂತ ಯಾಕೆ ಅನ್ಕೋತಿದ್ಯಾ? 16 ವರ್ಷದ ಹಿಂದೆ ನಾನ್ ಯೂಸ್ ಮಾಡಿದ ಕರ್ಚೀಫ್, ನಾನ್ ತೆಗೆಸ್ಕೊಂಡಿದ್ದ ಫೋಟೋ
ನಾನೇ ಕದ್ದಂತ ಬಂಗಾರದ ಬಳೆ ಇದನ್ನೆಲ್ಲ ಜ್ಞಾಪಿಸಿ ನೆಮ್ಮದಿ ಹಾಳು ಮಾಡಿದ್ದು ವಿಶಾಲೆ ಅಂತ ನನ್ನ ಅನುಮಾನ. ಹೊರಗಡೆ ಪ್ರೀತಿಸ್ತಾ ನನ್ನ ಮೇಲೆ ಅನುಮಾನ ಪಟ್ರೆ ತುಂಬಾ ದಿನ ಬದುಕೋಗ್ಬಿಡಲ್ಲ ಪರ್ಶು. ಅದಕ್ಕೆ ಅವನು ಹುಟ್ಟಿದ ದಿನಾನೇ ವಿಶಾಲ್ಗೆ ಸತ್ತ ದಿನಾನೂ ಆಗಬೇಕು. ಆಗುತ್ತೆ ಕೂಡ. ಹ್ಯಾಪಿ ಬರ್ಡೇ ಯಜಮಾನ್ರೆ. ಶಿವ, ಥ್ಯಾಂಕ್ ಯು ಶಿವ. ಇನ್ನೇನು ಸಮಾಚಾರ? ನಿಮಗೇನೋ ಕೊಡ್ಬೇಕಂತ ನೈನಿ ಕೈನ ಬಚ್ಚಿಟ್ಕೊಂಡು ಬರ್ತಾ ಇದ್ದಾಳೆ ನೋಡಿ. ಈ ಟೈಮಲ್ಲಿ ಟಿಫನ್ ಕೊಡೋದಕ್ಕೆ ಬಂದಿರ್ತಾಳೆ. ಟಿಫನ್ ಆಗಿದ್ರೆ ಕೈನ ಯಾಕೆ ಬಚ್ಚಿಟ್ಕೊಂಡ್ ಬರ್ತಾಳೆ? ನಿಜಾನೇ? ಓ ನೈನಿ, ಬೇಗ ಹೇಳು, ಜನ ಎಲ್ಲ ಕಾಯ್ತಾ ಇದ್ದಾರೆ. ಪಿ 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 ಯಾಕೆ ನೈನಿ ಅಪ್ಕೋತೀಯಾ? ಮತ್ತೆ ಯಾಕೆ ತಡ ಮಾಡ್ತಿದ್ಯಾ? ಅಯ್ಯಯ್ಯೋ, ಅಪ್ಪಗೆ ಅಲ್ಲ ಯಜಮಾನ್ರೆ. ಪಿ ಪಿ ಅಯ್ಯೋ, ನೀನ್ ಇಂಗ್ಲಿಷಿಗೆ ಬೆಂಕಿ ಅಕ್ಕ. ಯಜಮಾನ್ರೆ, ನಂಗೆ ಅರ್ಥ ಆಯ್ತು. ಹ್ಯಾಪಿ ಬರ್ಡೇ ಅನ್ನಕ್ಕೆ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ವಾವ್, ರಿಯಲಿ? ರಾತ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಯಜಮಾನ್ರೆ ಅಂತ ಹೇಳ್ದೆ. ಇವಾಗ ಇಂಗ್ಲಿಷಲ್ಲಿ ಹೇಳಬೇಕು ಅಂತಿದ್ಯಾ? ಹೇಳು, ನಾನು ಕೇಳ್ಬೇಕಂತಾನೆ ಇದ್ದೀನಿ. ನಂಗಾಗಲ್ಲ ಯಜಮಾನ್ರೆ. ಹೇ ಶಿವ, ಬರದೇ ಇರೋರ್ಗೆ ಎನ್ಕರೇಜ್ ಮಾಡಬೇಕು. ಹೇಳು. ಯಜಮಾನ್ರೆ, ವಿಶ್ವಲಕ್ಷ್ಮ ತಾಯಿ ರಥನಾದ್ರೂ ಎಳಿಬಹುದಾದ್ರೆ ನೈನಿನಂತೂ ನಮ್ಮಿಂದ ಉದ್ಧಾರ ಮಾಡಕ್ಕಾಗಲ್ಲ. ಇಲ್ಲ ಬಿಡು ಶಿವ, ತಪ್ಪದೆ ಹೇಳ್ತಾಳೆ. ಕಮಾನ್ ನೈನಿ, ಹೇಳು. ಶಿವ, ನಿನಗಿಂತ ಯಜಮಾನ್ರೆ ಒಳ್ಳೆಯವರು. ಎಷ್ಟಿದ್ರು ನಿನ್ ಗಂಡನೇ. ಗಿಳಿ ಕತೆನ ಎಷ್ಟ್ ಬೇಕಾದ್ರೂ ಹೇಳ್ತೀಯ ನೀನು. ಸರಿ ಸರಿ, ನೀ ಸುಮ್ನಿರು, ಮತ್ತೆ ನಾನು ಮರ್ತು ಹೋಗ್ತೀನಿ ಅಷ್ಟೇ. ಅಪ್ಪಿ ಬರ್ತಾ ಅಪ್ಪಿ ಅಂತ ಎಷ್ಟ್ ಸತಿ ಹೇಳ್ತೀಯೋ, ನಂಗ್ ತಲೆ ಕೆಡ್ತಾ ಇದೆ. ನೋಡಿ ಯಜಮಾನ್ರೆ, ಶಿವ ಹೇಗ್ ಮಾತಾಡ್ತಾನೆ ಅಂತ. ಮಿಸ್ಟರ್ ಶಿವ, ಪ್ಲೀಸ್. ಓಕೆ, ಕ್ಯಾರಿ ಆನ್. ಅಪ್ಪಿ ಅಪ್ಪಿ ಬರ್ತಾ ದೇ ಯಜಮಾನ್ರೆ. ವಾವ್, ವೆಲ್ ಸರ್, ರಿಯಲಿ ವೆಲ್ ಸರ್. ಥ್ಯಾಂಕ್ ಯು ಸೋ ಮಚ್. ವಾವ್, ಥ್ಯಾಂಕ್ ಯು ಸೋ ಮಚ್. ನೈನಿ, ಗಿವ್ ಮಿ ಸೆಕೆಂಡ್. ಬೇಡ ಬೇಡ ಯಜಮಾನ್ರೆ, ಕೈಗೇನೋ ಅಂಟ್ಕೊಳ್ಳುತ್ತೆ. ಏನು? ಬಲ್ಗೈಲಿ ಕುಂಕುಮ, ಎಡ್ಗೈಲಿ ದೃಷ್ಟಿ ಬಟ್ಟು. ಅಲ್ಲ, ಇದ್ಯಾಕೆ? ಯಾಕೆ ನೈನಿ? ಒಂದು ದೇವ್ರದು, ಇನ್ನೊಂದು ಬೇರೆಯವ್ರ ದೃಷ್ಟಿ ತಾಗ್ಬಾರ್ದು ಅಂತ. ಈಗ ಸರಿಯಾಗಿ ಹೇಳ್ದ ಶಿವ. ಹಾಗೇ ರೀ ಯಜಮಾನ್ರೆ. ಮತ್ತೆ ದೃಷ್ಟಿ ಬೊಟ್ಟು ಎಲ್ಲಿಡ್ತೀಯಾ? ಭಯ ಪಡ್ಬೇಡಿ ಯಜಮಾನ್ರೆ,
ನಿಮ್ ಬಲ್ಗಾಲ್ನ ಮೇಲೆತ್ತಿ ಸ್ವಲ್ಪ. ಬಲ್ಗಾಲ್ಗೆ ಇಟ್ಟಿದ್ದೀನಿ. ಹುಟ್ಟಿದ ದಿನ ಅಲ್ವಾ ಯಜಮಾನ್ರೆ, ತುಂಬಾ ಜನ ಕಣ್ಣು ಹಾಕ್ತಾರೆ, ಯಾವ ದೃಷ್ಟಿನೂ ಆಗಲ್ಲ ನಿಮ್ಗೀಗ. ನೈನಿ, ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತೀಯಲ್ಲ, ನಿನಗೆ ಸುಸ್ತಾಗಲ್ವಾ? ಇವಳಿಗೆ ಸುಸ್ತಾಗಕ್ಕೆ ಇವಳೇನ್ ರನ್ನಿಂಗ್ ರೇಸ್ ಅಲ್ಲಿ ಓಡಿದ್ಲಾ? ಓಡ್ಬೇಕಾಗಿಲ್ಲ ಶಿವ. ಜೊತೆಲಿರೋರು ಒಳ್ಳೇದಕ್ಕೋಸ್ಕರ ಮನ್ಸ್ಫೂರ್ತಿಯಾಗಿ ಒಳ್ಳೇದನ್ನ ಬಯಸಿದ್ರೆ ಸಾಕು. ಬಯಸೋದ್ರಿಂದ ಅವ್ರಿಗೆಲ್ಲನೂ ಒಳ್ಳೇದೇ ಆಗತ್ತೆ. ಸೂಪರ್ ಯಜಮಾನ್ರೆ, ಇವಾಗ ಶೇಕ್ ಹ್ಯಾಂಡ್ ಕೊಡಿ. ಹಾ ಹ್ಮ್ 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 ಹೆದರ್ಕೋತಾ ಇಲ್ಲ? ಅಷ್ಟೊಂದು ಧೈರ್ಯನಾ? ನೋಡೋಣ, ಅಷ್ಟಕ್ಕೂ ಈ ಮುದ್ಕಂದು ನಾಟಕನೋ ನಿಜನೋ ಅಂತ ತಿಳ್ಕೊಳ್ಳೋಣ. ಓಕೆ, ಇವನಿಗೆ ಕಾಣಿಸಿದ್ರೆ ಹೆದರ್ಕೋತಾ ಇದ್ದ. ರಿಲ್ಯಾಕ್ಸ್ ಜೆಸ್ಸಿ, ಈ ಮುದ್ಕ ಕುರುಡಾನೆ. ತಗೊಂಡ್ ಬಂದ್ರ ಚಿಕ್ಕ ಯಜಮಾನ್ರೆ?
ನೀವು ಹೇಳಿದ್ಮೇಲೆ ತರಲಿಲ್ಲ ಅಂದ್ರೆ ನಿಮಗೆ ಬೇಜಾರಾಗುತ್ತಲ್ವಾ ಅತ್ಗೆ? ನೀವು ತಂದಿದ್ದಕ್ಕೆ ದೊಡ್ಡಯ್ಯ ತುಂಬಾ ಖುಷಿ ಪಡ್ತಾನೆ. ತಗೊಳ್ಳಿ ಅತ್ಗೆ. ನಿಮ್ ಕೈಯಾರೆ ಕೊಟ್ಬಿಡಿ. ಸರಿ. ಲಾಯರ್ ಮಗಳಿಗೆ ನನ್ನ ಮೇಲೆ ಅನುಮಾನ ಬಂದಿರೋದಕ್ಕೆ ಬಂದು ಹೋದ್ಲು. ಹೆದರ್ಕೊಳ್ದೇನೆ ಸುಮ್ಮನೆ ಕೂತ್ಕೊಂಡಿದ್ದಕ್ಕೆ ಬದುಕೊಂಡೆ. ದೊಡ್ಡಯ್ಯ, 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 ಯಾರು ಬಂದಿದ್ದಾರೆ ಹೇಳು? ದೊಡ್ಡಯ್ಯಂಗ್ ಕಣ್ ಕಾಣಿಸ್ತಾ ಇದ್ರು ಗೊತ್ತಾಗುತ್ತೆ. ನಿನ್ ಜೊತೆ ಇನ್ಯಾರು ಬರ್ತಾರಮ್ಮ, ಒಳ್ಳೆಯವರೇ ಅಲ್ವಾ? ನೋಡಿದ್ರ ಚಿಕ್ಕ ಯಜಮಾನ್ರೆ, ಹೆಸರು ಹೇಳ್ದೇ ಇದ್ರು ನೀವೆಂಥವ್ರು ಅಂತ ಹೇಗೆ ಹೇಳ್ಬಿಟ್ರು? ಗಂಗಯ್ಯ, ಇವತ್ತು ನಿಮ್ಮ ಹುಟ್ಟದಬ್ಬ ಅಂತ ಹೊಸ ಶರ್ಟ್ ತರಿಸಿದ್ದಾರೆ ಅದಕ್ಕೆ. ದುಡ್ಡು ಅವ್ರದ್ದೇ. ಅದೆಲ್ಲ ಹೇಳ್ಬೇಕಾ ಚಿಕ್ಕ ಯಜಮಾನ್ರೆ? ನನ್ನ ದುಡ್ಡಲ್ಲಿ ಏನಾದರೂ ತಂದ್ರೆ ದುಡ್ಡಿರೋರು ಏನ್ ಬೇಕಾದ್ರೂ ತರ್ತಾರೆ ಅನ್ಕೋತಾರೆ ಅದಕ್ಕೆ. ಈ ಮನೆ ಸೊಸೆ ಆದ್ರೂ ನಿಮ್ಮ ಸ್ವಂತ ದುಡ್ಡಲ್ಲಿ ಇದನ್ನು ತರಿಸಿದಾರ ಅಂದ್ರೆ ಅವ್ರ ಮೇಲೆ ಎಷ್ಟು ಅಭಿಮಾನ ಅಂತ ಗೊತ್ತಾಗುತ್ತೆ ಅದಕ್ಕೆ. ಹಾಗಾದ್ರೆ ನೀವೇ ನಿಮ್ ಕೈಯಾರೆ ದೊಡ್ಡಯ್ಯಂಗ್ ಕೊಟ್ಬಿಡಿ. ಬೇಡ ಅದಕ್ಕೆ. ನೀವೇ ಕೊಡಿ ಚಿಕ್ಕ ಯಜಮಾನ್ರೆ. ನನ್ನ ಮಗನ ಕೈಯಲ್ಲ ಗಿಫ್ಟ್ ಕೊಡ್ಸಿದ್ದಕ್ಕೆ ಥ್ಯಾಂಕ್ಸ್ ನಾಯನಮ್ಮ. ಥ್ಯಾಂಕ್ಸ್ ಸ್ವಾಮಿ. ಬಿಳಿ ಬಣ್ಣ ಅಂದರೆ ನಂಗೆ ತುಂಬ ಇಷ್ಟ. ಇದು ವೈಟ್ ಶರ್ಟ್ ಅಂತ ನಿಮಗೆ ಗೊತ್ತಾಯ್ತು ಗಂಗಯ್ಯ? ಅದು ನಯನಮ್ಮನ ಮನಸ್ಸು ಸ್ವಚ್ಛ ಅಲ್ವಾ? ಆ ಬಣ್ಣನೇ ತಂದಿರ್ತಾಳೆ ಅಂತ ನನ್ನ ಮನ್ಸಿಗೆ ಅನಿಸ್ತು ಸ್ವಾಮಿ. ವಾವ್, ವೆರಿ ನೈಸ್, ಸೂಪರ್. ಈ ಅಂದವಾಗಿರೋ ಫೇಸ್ ಇನ್ನೂ ಅಂದವಾಗಿ ಕಾಣಿಸ್ಬೇಕು ಅಂದ್ರೆ ಈ ಫೇಸ್ ಪ್ಯಾಕ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಈಗ ಈ ಎಲ್ಲಾ ಪ್ರಾಡಕ್ಟ್ಸ್ ಅನ್ನು ಮಿಕ್ಸ್ ಮಾಡಿದ್ರೆ ಆಗ ಇನ್ನೂ ಅಂದವಾಗಿ ಕಾಣಿಸ್ತೀನಿ. ವಿಶ್ ಬರ್ಡೇ ಪಾರ್ಟಿನಲ್ಲಿ ಎಲ್ರಿಗಿಂತ ನಾನೇ ಚೆನ್ನಾಗಿ ಕಾಣಿಸ್ಬೇಕು. ಅರೆ, ಇದ್ರಲ್ಲಿ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಿದ್ಯಲ್ಲ. ರೋಸ್ ವಾಟರ್ ಮಿಕ್ಸ್ ಮಾಡೋದನ್ನ ಮರ್ತು ಹೋಗಿದ್ದೀನಿ. ತಗೊಂಡ್ ಬರ್ತೀನಿ. ರೋಸ್ ವಾಟರ್. ಚೆನ್ನಾಗಿ ಕಲ್ಸೆ ಅಮೆರಿಕ ರಾಕ್ಷಸಿ. ನೈನಿನ ಮನೆಯಿಂದ ಹೊರಗಡೆ ಹೋಗು ಅಂತ ಕತ್ತಿಟ್ಕೊಂಡಿದ್ಕೆ, ಅದ್ರ ಜೊತೆ ನನಗೂ ಬೈದಿದ್ದಕ್ಕೆ ನಿಂಗೆ ಬುದ್ಧಿ ಕಲಿಸ್ತೀನಿ ನೋಡೆ.
ತುಂಬಾ ಕೂಲ್ ಆಗಿದೆ. ಅಬ್ಬಾ, ಮುದುಕರು ಕೂಡ ಚಿಕ್ಕವ್ರ ತರ ಕಾಣಿಸ್ಬೇಕು ಅಂತ ಒದ್ದಾಡೋದ್ ನೋಡಿದ್ರೆ ವಿಚಿತ್ರ ಅನ್ಸತ್ತೆ ಆಂಟಿ. ಹೇ ಹಾಸ್, ನನ್ನನ್ನೇ ನಾನಿನ್ ಇರೋದು? ನನಗೇನಂತ ವಯಸ್ಸಾಗಿದೆ? ಏನೇ ಹೇಳಿ ನಿಮ್ ಶೋಕಿ ಜಾಸ್ತಿ ಆಯ್ತು ಆಂಟಿ. ಇರ್ಬೇಕೆ, ನಿಮ್ಮಂತ ಇಂಡಿಯನ್ಸ್ಗೆ ತುಂಬಾ ನಾಚಿಕೆ. ಅಮೆರಿಕದವ್ರಾದ್ರೆ ನಾಚಿಕೆ ಇರಲ್ವೇನೋ. ಏಯ್, ಇದೇನ್ ಮಿಸ್ ಹೊಡಿತಾ ಇದೆಯಲ್ಲ? ರೋಸ್ ವಾಟರೇ ತಾನೇ ಮಿಕ್ಸ್ ಮಾಡಿದ್ದು. ಏನಾಯ್ತು ದುರ್ದು ಆಂಟಿ? ಯಾಕೋ ಉರಿತಿದೆ ಕಣೆ. ನಿಮ್ಗದ್ ಕಾಮನ್ ಅಲ್ವಾ? ಸಾಕ್ ನಿಲ್ಸೆ. ಇಚಿಂಗ್, ಅಮ್ಮ, ಫೈರಿಂಗ್, ಫೈರಿಂಗ್, ವಾಟರ್, ವಾಟರ್, ಅಯ್ಯೋ, ವಾಟರ್, ಅಯ್ಯೋ, ಅಮ್ಮ, ದುರ್ದು ಆಂಟಿ, ವಾಟರ್, ವಾಟರ್, wait, wait, wait. ಆಯ್ತು, ನಾನ್ ಕೊಡ್ತೀನಿ. Wait. ದುರ್ದು ಆಂಟಿ, wait. ಇರಿ ಆಂಟಿ, ತಗೊಳ್ಳಿ. ಅದಲ್ಲ, ನಾನ್ ಕೊಡ್ತೀನಿ ರೀ. ಅಯ್ಯೋ, ನಾನ್ ತಾನೇ ಕಿರ್ಚ್ಕೋಬೇಕಾಗಿರೋದು, ನೀನ್ ಯಾಕೆ ಕುಕ್ಕೋತಿದ್ಯಾ? ಆಂಟಿ, ಮೊದ್ಲು ನೀವು ಕನ್ನಡಿ ನೋಡ್ಕೊಳ್ಳಿ. ಶಿವ, ಯಾಕೆ ಹಾಗೆ ನಗ್ತಿದ್ಯಾ? ದುರ್ದು ಆಂಟಿಗೆ ಬುದ್ಧಿ ಕಲಿಸ್ದೆ ಇವಾಗ. ಫೇಶಿಯಲ್ಗೆ ನಾನೇ ಕಲರ್ ಮಿಕ್ಸ್ ಮಾಡ್ಬಿಟ್ಟೆ. ನಿನ್ ಮುಖ ನೀಲಿ ಆಯ್ತು ಇವಾಗ. ಜಿಂಗ ಚಿಕ್ಕ, ಜಿಂಗ ಚಿಕ್ಕ, ಜಿಂಗ ಚಿಕ್ಕ, ಜಿಂಗ ಚಿಕ್ಕ, ಜಿಂಗ ಚಿಕ್ಕ, ಜಿಂಗ ಚಿಕ್ಕ. ಯು ಬ್ಲಡಿ ಬರ್ಡ್, ನಿನ್ನ ಹೇಳಿದ್ನಲ್ಲ, ನನಗೇನು ಮಾಡಕ್ಕಾಗಲ್ಲ. ನೀನು ನನ್ ಕೈಗ್ ಸಿಗು, ಆಗ ನೋಡು ಏನ್ ಮಾಡ್ತೀನಿ ಅಂತ. ಯೋ, ಮೊದ್ಲೇ ದುರ್ದು ಆಂಟಿ ಗ್ಲಾಮರ್ ಅಷ್ಟಕ್ಕಷ್ಟೇ, ಯಾಕೆ ಹೀಗ್ ಮಾಡ್ತಿ ಶಿವ? ಈ ಅಮೆರಿಕ ರಾಕ್ಷಸಿ ನನ್ ರೆಕ್ಕೆ ನಿಟ್ಕೊಂಡು ನವ್ವಾಗೋ ತರ ಮಾಡಿರ್ಲು ಹಾಸಿನಿ ಅಮ್ಮ ಅವರೇ. ನನ್ ಟೈಮ್ ಬರೋವರೆಗೂ ಸುಮ್ನೆ ಇದ್ದೆ, ಈಗ ಸೇರ್ ತಿರ್ಸ್ಕೊಂಡೆ. ಆಂಟಿ, ಆಗಿದ್ದಾಗೋಯ್ತು. ನೀವ್ ಹಾಗ್ ಮಾಡಿದ್ದಕ್ಕೆ ಶಿವ ಹೀಗ್ ಮಾಡಿದ್ದು. ಹೋಗ್ಲಿ ಬಿಟ್ಬಿಡಿ. ಅದು ಕಲರ್ ಮಿಕ್ಸ್ ಮಾಡಿದ್ಯಂತೆ. ನನ್ ಮುಖ ಹೇಗಾಗಿದೆ ಅಂತ ನೋಡು. ನಾಳೆ ಬೆಳಗಿನ ತನಕ ನಿನ್ ಮುಖ ಹೀಗೆ ನೀಲಿಯಾಗಿರತ್ತೆ. ಯಜಮಾನ್ರು ಬರ್ತಡೇ ಪಾರ್ಟಿಗೆ ಬ್ಲೂ ಪಾರ್ಟಿ ಅಂತ ಹೆಸರಿಟ್ಕೋ. ಓಯ್, ನಿನ್ನ ಆಂಟಿ 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 ನಿನ್ನ ಕೂಲ್ ಕೂಲ್ ನೋಡು. ಶಿವ, ಆಂಟಿ, ರಾಮಕೃಷ್ಣನು ಇದೇ ಬಣ್ಣದಲ್ಲೇ ಇದ್ರಂತೆ. ಇವತ್ ಒಂದಿನ ನೀವು ಹಾಗೆ ಅನ್ಕೊಂಡ್ಬಿಡಿ. ಜನ ಹೆದರ್ಕೊಳ್ಳಲ್ಲ ಅಲ್ವಾ? ಮೇಕಪ್ ಇಲ್ಲ ಅಂದ್ರೆ ನಂಗೆ ನೋಡಿ ಭಯ ಆಗತ್ತೆ, ಆದ್ರೆ ಹೀಗಿದ್ರೆ ಯಾರಿಗ್ ಭಯ ಆಗತ್ತೆ ಹೇಳಿ? ಬೇಗ ಹೋಗಿ, ರೆಡಿಯಾಗಿ ಹೋಗಿ ಹೋಗಿ ಹೋಗಿ. ಏಯ್, ನೆಕ್ಸ್ಟ್ ಟೈಮ್ ನಿನ್ನ ಏನ್ ಮಾಡ್ತೀನಿ ನೋಡು. ಓಕೆ ಓಕೆ ಓಕೆ, ಹೋಗಿ. ಒಳ್ಳೆ ಕೆಲಸ ಮಾಡ್ದೆ ಶಿವ. ಅಮೆರಿಕ ಆಂಟಿ ಅಮೆರಿಕದಿಂದ ತಂದಿರೋ ಪ್ರಾಡಕ್ಟ್ ತಗೊಂಡು ಹೋಗ್ಬಿಡ್ತೀನಿ. ನೈನಿ, ಬೇಗ ಬಾ. ಬರ್ತಿದ್ದೀನಿ ಯಜಮಾನ್ರೆ. ಅವಸರದಲ್ಲಿ ಬಂದ್ರೆ ಕೈಯೋ ಕಾಲೋ ಜಾರಿ ತಟ್ಟೆ ಬಿದ್ದೋಗಿ ಈ ಆರ್ತಿ ನಿಮ್ ಬಟ್ಟೆಗೆಲ್ಲ ಅಂಟ್ಕೊಂಡ್ಬಿಡುತ್ತೋ ಅನ್ನೋ ಭಯ. ಪ್ರತಿ ಸಲ ಹಾಗೆ ನಡೆಯುತ್ತೆ ಏನೋ. ಹೇಳಕ್ಕಾಗಲ್ಲ ಯಜಮಾನ್ರೆ, ಮೊದ್ಲೇ ಇವತ್ತು ನಿಮ್ ಹುಟ್ಟಿದಬ್ಬ. ದೃಷ್ಟಿ ಹಾಕೋರು ತುಂಬಾ ಜನ ಇರ್ತಾರೆ. ಯಾವ ದೃಷ್ಟಿ ತಗಲ್ಬಾರ್ದು ಅಂತಾನೆ ಅಲ್ವಾ ನೀನ್ ಇದನ್ನ ತಗೊಂಡ್ಬಂದಿರೋದು? ಹೌದು ಯಜಮಾನ್ರೆ, ಆದ್ರೆ ನನ್ ಗಂಡನ್ ಮೇಲೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ಈ ಕಡೆ ತಿರ್ಗಿ.
ನಾಯಿ ಕಣ್ಣು, ನರಿ ಕಣ್ಣು, ಹೊರಗ್ನವ್ರ ಕಣ್ಣು, ಮನೆಯವ್ರ ಕಣ್ಣು, ನನ್ನ ಕಣ್ಣು, ಪ್ರಪಂಚದಲ್ಲಿರೋ ಯಾವ ದೃಷ್ಟಿನೂ ನನ್ನ ಯಜಮಾನ್ರ ಮೇಲೆ ಬೀಳ್ಬಾರ್ದು. ದೃಷ್ಟಿ ನೀರ್ನ ಹೊರಗಡೆ ಹಾಕಿ ಬರ್ತೀನಿ. ಒಂದ್ ನಿಮಿಷ ಇರು. ಇಷ್ಟಕ್ಕೂ ದೃಷ್ಟಿ ಅಂದ್ರೆ ಏನು? ಇನ್ನೊಬ್ರು ದೃಷ್ಟಿ ನಮ್ಮ ಮೇಲೆ ಬೀಳ್ಬಾರ್ದು ಯಜಮಾನ್ರೆ. ದೃಷ್ಟಿ ತಗಲಿದ್ರೆ ಏನಾಗತ್ತೆ? ಜ್ವರ ಬರುತ್ತೆ ಯಜಮಾನ್ರೆ. ಹಾ, ಬಂದ್ರೆ ಒಳ್ಳೇದೇ ಅಲ್ವಾ? ಅಯ್ಯಯ್ಯೋ, ಹಾಗನ್ಬೇಡಿ ಯಜಮಾನ್ರೆ. ಜ್ವರ ಬಂದ್ರೆ ಒಳ್ಳೇದು ಅಂತಾರ? ನನಗಂತೂ ಒಳ್ಳೇದೇ ಅನ್ಸುತ್ತೆ. ಯಾಕಂದ್ರೆ ಮಾತ್ಗೂ ನೀ ನನ್ನ ಹತ್ರಕ್ಕೆ ಪದೇ ಪದೇ ಬರ್ತಿರ್ತೀಯ. ಜ್ವರ ಕಡಿಮೆ ಆಗಿದೆಯಾ ಇಲ್ವಾ ಅಂತ ನೋಡಕ್ಕೆ ನೀ ನನ್ನ ಮುಡ್ತಿರ್ತೀಯ, ನನಗೆ ತಿನ್ನಿಸ್ತೀಯ, ನಾನು ಎಲ್ಲ ಕೆಲಸ ಮಾಡ್ತೀಯ, ಅಮ್ಮನ ಹಾಗೆ ನೋಡ್ಕೋತೀಯ. ಹಾಗಿರುವಾಗ ಜ್ವರ ಬರೋದು ಒಳ್ಳೇದೇ ಅಲ್ವಾ? ಅಯ್ಯೋ ನನ್ನ ಯಜಮಾನ್ರೆ, ನೀವ್ ಹಾಗ ಅನ್ಕೊಂಡಿದ್ದೀರಾ? ನಾನೇನ್ ಅನ್ಕೊಂಡೆ ಅಂತ ಹೇಳ? ನೀನ್ ಹೇಳಿ ಅಂತಾನೆ ನೀನು ನಾವು 1 ನಿಮಿಷ ಇರು ಅಂತ ಹೇಳಿದ್ದು. ಹೇಳ್ತೀನಿ. ಹೇಳು. ಯಜಮಾನ್ರು ಇವತ್ತೇ ಹುಟ್ಟಿದ್ದಂತ ಎಲ್ರೂ ಹೇಳ್ತಿದ್ದಾರೆ. ನನ್ ದೃಷ್ಟಿಲ್ ಮಾತ್ರ ನೀವು ಪ್ರತಿದಿನ ಹುಟ್ತಾನೆ ಇರ್ತೀರಾ ಯಜಮಾನ್ರೆ. ಅದೇಗ್ ನಾನಿ? ಹೌದು ಯಜಮಾನ್ರೆ. ದಾರಿ ತೋರಿಸೋ ದೇವ್ರಾಗಿ, ನನಗೆ ನೆರಳು ಕೊಡೋ ಗುಡಿಯಾಗಿ, ನನ್ನ ನಡೆಸೋ ತಂದೆಯಾಗಿ, ನನಗೆ ಧೈರ್ಯ ಹೇಳೋ ಗಂಡನಾಗಿ, ನನಗೋಸ್ಕರನೇ ಇರೋ ಮಗುವಾಗಿ, ಇಷ್ಟೆಲ್ಲ ಗುಣ ಇರೋ ನೀವು ಮತ್ತೆ ಮತ್ತೆ ಹುಡ್ತಾನೆ ಇರ್ತೀರಾ ಅನ್ಸುತ್ತೆ ಯಜಮಾನ್ರೆ. ಆಗ ನನಗ್ ಕೂಡ ಜ್ವರ ಬಂದ್ರೆ ಒಳ್ಳೇದೇ ಅನ್ಸುತ್ತೆ. ಪರವಾಗಿಲ್ವೇ? ತುಂಬಾ ಆಸೆನೇ ಇಟ್ಕೊಂಡಿದ್ಯಾ. ಅಕ್ಕ, ನೀನ್ ಅನ್ಕೊಂಡಿರೋ ಪ್ಲಾನ್ಗೆ ತಕ್ಕಂತೆ ಚೆನ್ನಾಗೇ ಸೆಟ್ ಮಾಡಿದ್ಯಾ ಅನ್ಸುತ್ತೆ. ನಡೆಯೋದೇನು ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವೇನೋ? ನಮಗ್ ಗೊತ್ತಲ್ಲ ಅಕ್ಕ. ಅಮೆರಿಕ ಅಳಿಯ ಇವತ್ತು ಅಗ್ನಿಗೆ ಆಹುತಿ ಆಗ್ತಿದ್ದಾನೆ ಅಂತ. ಅಯ್ಯೋ ಹುಷಾರು ಜಗದೀಶ್. ನೋಡು ಜಗದೀಶ್, ಸುಮ್ನೆ ನೀನು ಎಲ್ಲರ ಮೇಲೆ ಕೋಪ ಮಾಡ್ಕೋಬಾರ್ದು. ನನಗೆಲ್ಲರ ಮೇಲೂ ಕೋಪ ಇಲ್ಲಮ್ಮ. ನೀನ್ ಯಾರಿಗ್ ಬೈದ್ರು ನನಗಿಷ್ಟ ಆಗಲ್ಲ. ಇವತ್ತು ನಿನ್ ಮಗನ್ ಹುಟ್ಟಿದಬ್ಬ. ಇವತ್ತು ನೀನು ಸಂತೋಷವಾಗಿರ್ಬೇಕು. ಆಯ್ತು. ನೀನ್ ಯಾವಾಗ ಏನ್ ಮಾತಾಡ್ತೀಯೋ ನನಗೆ ಅರ್ಥನೇ ಆಗಲ್ಲ. ನೀನ್ ಸುಮ್ನೆ ರಜ್ಜಿ, ಅವಾಗಿಂದ ಹೇಳ್ತಾನೆ ಇದೀಯಾ. ಸರಿ ನಡಿ. ಬನ್ನಿ ಬಾವಾ. ಇಲ್ಲಿ ನಿಂತ್ಕೊಳ್ಳಿ ಬಾವಾ. ಹೌದಕ್ಕ, ಎಲ್ರೂ ಕಾಣಿಸ್ತಾ ಇದಾರೆ, ಆದ್ರೆ ಜಾಸ್ಮಿನೇ ಕಾಣಿಸ್ತಿಲ್ವಲ್ಲ. ನಾನು ರೆಡಿ. ಹಲೋ ಆಂಟಿ, ಹೌ ಇಸ್ ಇಟ್? ಸೂಪರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಆಂಟಿ. ಹೌದು, ದುರಂಧರ್ ಆಂಟಿ ಎಲ್ಲಿದ್ದಾರೆ? ಮೇಲೆ ರೂಮಲ್ಲೂ ಇಲ್ವಲ್ಲ? ಇಲ್ಲಿದ್ದಾರೆ. ಯಾರು ಹಾಸಿನಮ್ಮ? ಕಲಸಿಪಳ್ಯ ಹೀರೋಯಿನ್ ಆ ರಕ್ಷಿತನಾ? ಯಾರದು? ದುರಂದರನಾ? ಮುಖಕ್ ಮುಸ್ಕ ಹಾಕೊಂಡಿರೋದಕ್ಕೆ ಯಾರದು ಅಂತ ಕೇಳ್ತಿದ್ದೀರಾ?
ತೆಗೆದ್ರೆ ಏನಿದು ಅಂತ ಕೇಳ್ತೀರಾ. ಬನ್ನಿ ಗಂಗೆ ಅವರೇ, ನಿಧಾನವಾಗಿ. ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಂದ ಆಗಿರೋದಲ್ಲ ವಿಕ್ರಾಂತ್, ಒಂದು ಪುಟ್ಟ ಗಿಳಿಯಿಂದ ಆಗಿರೋ ಪ್ರಾಬ್ಲಮ್. ಆ ಮುಸುಕ್ ತೆಗಿಯ ಮೊದ್ಲು. ಹಾ ನೋಡ್ರಮ್ಮ ನೋಡಿ, ಆಬ್ರಕಡಬ್ರಾ, ಹಾಂ ಫಾಟ್, ಭ್ರೀಮ್ ಫಾಟ್. ಯೇ ಏನಿದು? ಅತ್ತೆ, ಐ ಯು ಕ್ರೇಜಿ? ಯಾಕೆ ಆ ರೀತಿ ಮೇಕಪ್ ಮಾಡ್ಕೊಂಡಿದ್ದೀರಾ? ಇದು ಮೇಕಪ್ ಅಲ್ಲ ವೇಶ್, ರಿಯಾಕ್ಷನ್ ಎಫೆಕ್ಟ್. ಗಿಣಿನೇ ಅಲ್ವಾ ಅಂತ ಅದಕ್ಕೆ ಹೊಡಿಯಕ್ ಹೋಗಿದ್ರು. ಪ್ರತಿಫಲವಾಗಿ ಇವ್ರ ಮುಖ ಹೀಗೆ ನೀಲಿ ಆಯ್ತು. ಯಾವ ಗಿಳಿನ ಸಾಯಿಸಿ ಪಾಪ ಕಟ್ಕೊಂಡಿದ್ಯಾ ಅದ್ಕೆ? ಅದೇ ಇದೆಯಲ್ಲ, ಈ ನೈನಿ ಊರಿಂದ ತಂದಿರೋ ಗಿಳಿ. ಶಿವಾನ? ಹಾ ಅದೇ. ನಾನ್ ಯಾವಾಗ್ಲೂ ಅದನ್ನ ಬೈದಿದ್ದಕ್ಕೆ ದ್ವೇಷ ಇಟ್ಕೊಂಡು ಫೇಶಿಯಲ್ ಅಲ್ಲಿ ಏನೋ ಮಿಕ್ಸ್ ಮಾಡಿರೋದಕ್ಕೆ ಹೀಗಾಗಿರೋದು. ಗಿಣಿ ಸೇಡು ತೀರಿಸ್ಕೊಳುತ್ತಾ? ನೋಡ್ತಿದ್ದೀರಲ್ಲ, ಮನುಷ್ಯರಿಗೆ ಮಾತ್ರ ಕೋಪ ದ್ವೇಷ ಇರುತ್ತೆ ಅಂತ ಅನ್ಕೋಬಾರ್ದು. ಪ್ರಾಣ ಇರೋ ಯಾವ ಜೀವಿ ಆದ್ರೂ ಪ್ರತೀಕಾರ ತೀರಿಸ್ಕೊಳ್ಳೋಕೆ ಕಾಯ್ತಿರುತ್ತವೆ. ಸಾಕ್ ಸುಮ್ನೆ ರಯ್ಯ. ಅದ್ರಿಂದನೇ ಅಲ್ವಾ ನನ್ ಮುಖ ಹೀಗಾಗಿರೋದು. ನಾಳೆ ಬೆಳಗಿನವರೆಗೂ ಅಷ್ಟೇ ಅಲ್ವಾ ದುರ್ದು ಆಂಟಿ? ನೀನ್ ಹಾಗೆಲ್ಲ ಹೇಳ್ಬಿಡ ತಾಯಿ. ಅತ್ತೆ, ಸ್ಪೋರ್ಟಿವ್ ಆಗಿ ತಗೋಬೇಕು. ಈ ಪಾರ್ಟಿಲಿ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅನ್ಕೊಳ್ಳಿ. ಹಾ, ಸ್ಪೋರ್ಟಿವ್ ಆಗಿ ತಗೊಳ್ಳಿ ಅತ್ತೆ. ನಿನಗೇನಪ್ಪ ಈಸಿಯಾಗಿ ಹೇಳ್ಬಿಡ್ತೀಯ? ಅನ್ಭವಿಸ್ತಾ ಇರೋಳು ನಾನು. ನೋಡಕ್ ನೀಲಿ ಆಗಿದ್ರು ಒಳಗೆ ದಗದಗ ಅಂತ ಉರಿತಿದೆ. ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ ವಿಶಾಲ್ ಕೂಡ ಸುಟ್ಟು ಹೋಗೋದನ್ನ ನೋಡ್ತೀಯ ಅದ್ಗೆ? ಪರ್ಶು, ಹಾ ಅಕ್ಕ. ಎಲ್ರೂ ಬಂದಾಯ್ತಲ್ವಾ? ಬಂದಿದಾರಕ್ಕ. ಕೇಕ್ ಎಲ್ಲಿದೆ? ಅದು ರೆಡಿ ಇದೆ ಅಕ್ಕ. ಏಯ್, ಯಾರಲ್ಲೇ ಕೇಕ್ ತಗೊಂಡ್ ಬನ್ರಯ್ಯ. ವಾವ್, ಕೇಕ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆ ಕೇಕೆ ಚೆನ್ನಾಗಿದೆ, ಆದ್ರೆ ನಾನು ಮಾವ ಬೆಳಗ್ಸಿ. ವಿಶಾಲ್ ನಿಂತ್ಕೋ, ನಿನ್ ಹಿಂದೆ ಹೋಗು. ಹೋಗು ವಿಶಾಲ್. ನೀನ್ ಇವಾಗ್ಲೇ ಬರ್ಬೇಡ. ನಾನ್ ಕ್ಯಾಂಡಲ್ ಹಚ್ಚಿದ್ಮೇಲೆ ನೀನು ಸ್ಟೈಲ್ ಆಗಿ ಉಫ್ ಅಂತ ಊದು. ಅಂದವಾಗಿ ಕಾಣ್ತಿರೋ ನಿನ್ ಮುಂದೆನೆ ವಿಶಾಲ್ ಬೆಂಕಿಲಿ ಸುಟ್ಟು ಹೋಗ್ತಾನೆ.
ಫ್ಲೇಮಬಲ್ ಕೆಮಿಕಲ್ಸ್ನ ಸ್ಪ್ರೇ ಮಾಡಿಟ್ಟಿದ್ದೀನಿ. ಕೇಕ್ ಕಟ್ ಮಾಡೋವಾಗ ಅವನಿಗೆ ಈ ಶರ್ಟೆ ಹಾಕೋ ಅಂತ ಪ್ರೀತಿಯಿಂದ ನಾನು ಹಠ ಮಾಡ್ತೀನಿ. ನೀನು ಕೇಕ್ ಮೇಲೆ ಕ್ಯಾಂಡಲ್ ಇಡ್ತೀಯ. ವಿಶಾಲ್ ಉಫ್ ಅಂತ ಗಾಳಿ ಓದುವಾಗ ಭಗ್ ಅಂತ ಬೆಂಕಿ ಹತ್ಕೊಡುತ್ತೆ. ಉಫ್ ಅನ್ನೋಷ್ಟೇ ಈಸಿಯಾಗಿ ವಿಶಾಲ್ ಪ್ರಾಣ ಗಾಳಿಲಿ ತೇಲ್ ಹೋಗುತ್ತೆ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಏನದು ಬೆಂಕಿ? ಏನಾಗುತ್ತೋ ಏನೋ. ಏನಾದರೂ ಒಂದು ದಾರಿ ತೋರಿಸಿ ಈ ಅಪಾಯದಿಂದ ಹೊರಗೆ ಬರೋ ಹಾಗೆ ಮಾಡಮ್ಮ. ಆದರೆ ಈ ಅಪಾಯದಲ್ಲಿ ಸಿಕ್ಕಾಕೊಳ್ಳೋರು ಯಾರು? ವಿಶಾಲ್, ನಂದೆಲ್ಲ ಮುಗೀತು, ಇನ್ನೆಲ್ಲ ನಿಂದೆ. ಹೋಗು ವಿಶಾಲ್. ಕ್ಯಾಂಡಲ್ ಎಲ್ಲ ಕರಗ್ ಹೋಗ್ತಾ ಇದೆ. ಕಮಾನ್ ವಿಶಾಲ್, ಕಮಾನ್ ಮೂವ್. ಯಜಮಾನ್ರೆ, ಮೊಂಬತ್ತಿ ಇಲ್ದೇನೆ ಹುಟ್ಟಿದಬ್ಬ ಆಚರಿಸಕ್ಕಾಗಲ್ವಾ?